ಟು ಅನದರ್ ವ್ಲಾಗ್. ತಮ್ಮೆಲ್ಲರಿಗೂ ನನ್ನ ಒಂದು ಪುಟ್ಟ ಕಲಾ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ. ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಈ ಚಾನಲಲ್ಲಿ ನಿಮಗೆ DIYs, ಕ್ರಾಫ್ಟ್, ಆರ್ಟ್ ಮತ್ತು ಸಾಕಷ್ಟು ಟ್ರಾವೆಲ್ ವೀಡಿಯೋಸ್, ಡೈಲಿ ವ್ಲಾಗ್ಸ್ ಈ ಥರ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ ನಮ್ಮ ಫ್ರೂಟಿ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಇವಳ ತುಂಟಾಟ ಆಗಿರ್ಬೋದು, ಇವಳ ಆಟ ಆಗಿರ್ಬೋದು, ಇವಳ ಮಾತು, ಅದೆಲ್ಲ ನಾನು ಈ ವ್ಲಾಗಲ್ಲಿ ಈ ಚಾನಲಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ಆವಾಗವಾಗ. ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಸೊ ಏನು ಗೊತ್ತಾ, ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ಒಂದು ಒಳ್ಳೆ DIYನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ದಿನ ಆಯಿತು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ. ಯಾವುದೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ವೀಡಿಯೋಸ್ ಆಗಿರ್ಬೋದು, DIYs ಈ ಥರ ಯಾವುದೂ ಹೇಳ್ಕೊಡೋಕ್ಕಾಗಿಲ್ಲ ನನಗೆ. ಟ್ರಾವೆಲಿಂಗ್ ಮಧ್ಯದಲ್ಲಿ ಟೈಮ್ ಸಾಕಾಗಿಲ್ಲ. ಸೊ ಇವತ್ತು ನಾನು ನಿಮಗೆ ಒಳ್ಳೆ DIYನ ಹೇಳ್ಕೊಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಟ್ ಕೊಡೋದಾದರೆ, ಇವಾಗ ಬೇಸಿಗೆ ನಡೀತಾ ಇದೆ, ಫ್ರೂಟಿದು ಕೂದಲು ಸ್ವಲ್ಪ ಉದ್ದ ಆಗಿದೆ, ಅವಳಿಗೂ ಕೂಡ ತುಂಬ ಇರಿಟೇಟ್ ಆಗ್ತಾ ಇದೆ. ಈ ಥರ ನೋಡಿ ಇವಾಗಲೇ ಸ್ವೆಟ್ ಆಗ್ತಾ ಇದ್ದಾಳೆ. ಸೊ ಎಸ್, ಇವತ್ತು ನಾನು ಫ್ರೂಟಿಗೆ ಅವಳ ವೆರಿ ಫಸ್ಟ್ ಹೇರ್ ಕಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇ ಬೇಸಿಗೆ ನಡೀತಾ ಇದೆ, ಮತ್ತು ಎಲ್ಲಿ ನೋಡಿದ್ರು ಈ ಒಂದು ಟ್ರೆಂಡ್ ನಡೀತಾ ಇದೆ, ಜಿಬ್ಲಿ ಆರ್ಟ್ ಅನ್ನೋದು ಅಲ್ವಾ. ಬೇಸಿಗೆ ಹೇರ್ ಕಟ್ ಮತ್ತು ಈ ಜಿಬ್ಲಿ ಆರ್ಟ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಕ್ಯೂಟ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಪುಟ್ ಮಕ್ಕಳು ಈ ಥರ, ನಮ್ಮ ಮಗಳಿದ್ದಾಳಲ್ವಾ, ಈ ಥರ ಪುಟ್ ಮಕ್ಕಳಿದ್ರೆ ನೀವು ಇದನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡ್ಬೋದು. ಸೊ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಮತ್ತು ಈ ಜಿಬ್ಲಿ ಆರ್ಟ್ ಇತ್ತೀಚೆಗೆ ಬಹಳ ಸೌಂಡ್ ಮಾಡ್ತಾ ಇದೆ. ಫೇಸ್ಬುಕ್ಕಲ್ಲಿ ನೋಡಿದ್ರು ಜಿಬ್ಲಿ ಆರ್ಟ್, ವಾಟ್ಸಪ್ಪಲ್ಲಿ ನೋಡಿದ್ರು ಜಿಬ್ಲಿ ಆರ್ಟ್, ಎಲ್ಲರೂ ತಮ್ಮಲ್ಲೂ ಸಾಕಷ್ಟು ಜನರು ಫೋಟೋಸ್ಗಳನ್ನು, ತಮ್ಮ ಫ್ಯಾಮಿಲಿ ಫೋಟೋಸ್ಗಳನ್ನು ಈ ಜಿಬ್ಲಿ ಆರ್ಟಲ್ಲಿ ಆನಿಮೇಟ್ ಮಾಡಿ ಫೋಟೋಸ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀರಾ. ನೋಡೋಕ್ಕೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಒಂದು ಫೋಟೋ ಯಾವುದೇ ಕ್ಯೂಟ್ ಇಲ್ಲ, ಚೆನ್ನಾಗಿಲ್ಲ ಅಂತ ಹೇಳಕ್ಕೇನೆ ಆಗೋದಿಲ್ಲ, ಯಾಕಂದರೆ ಎಲ್ಲ ಫೋಟೋಸು ಅಷ್ಟು ಕ್ಯೂಟ್ ಆಗಿದೆ. ಸೊ ನಮ್ಮದು ಒಂದಿರಲಿ ಅಂತ ನಾವು ಇವತ್ತು ನಮ್ಮ ಫೋಟೋಸ್ನ, ಸ್ಪೆಷಲಿ ನಮ್ಮ ಫ್ರೂಟಿ ಫೋಟೋನ ಜಿಬ್ಲಿ ಆರ್ಟಲ್ಲಿ ಆನಿಮೇಟ್ ಮಾಡಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಬರುತ್ತೆ ಅಂತ. ಮತ್ತು ಅದೇ ಫೋಟೋಲ್ಲಿ ನಾನು ಏನು ಮಾಡ್ಬೋದು, ಈ ಜಿಬ್ಲಿ ಆರ್ಟ್ ಬೆಸ್ಟ್ ಯೂಸ್ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಜಿಬ್ಲಿ ಆರ್ಟ್ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ, ಇದು ಇವಾಗ ಬಂದಿರೋದಲ್ಲ. ಇವಾಗ ನಮ್ಮ ಕೈಯಲ್ಲೇನೋ ಮೊಬೈಲ್ ಇದೆ, ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಜನ್ರೇಷನ್ ಇದು. ಸೊ ಎಲ್ಲ ರೆಡಿಮೇಡ್ ಸಿಕ್ಬಿಡುತ್ತೆ. ನಾವು ಒಂದು ಸ್ವಲ್ಪ ಏನಾದರೂ ಟೈಪ್ ಏನು ಬೇಕೋ ಅದನ್ನು ಟೈಪ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲಾಗಿ ಬಂದಿರುತ್ತೆ. ನಾವು ಅದನ್ನೇ ಬಳಸ್ಕೊಂಡು ಪೋಸ್ಟ್ ಮಾಡೋದು ಅದು ಇದು ಮಾಡ್ತೀವಿ. ಬಟ್ ಆವಾಗ 1985ರಿಂದನೂ ಈ ಆರ್ಟ್ ಇದೆ. ಒಬ್ಬರು ಆರ್ಟಿಸ್ಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ನೇಚರ್ನ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಈ ಆರ್ಟ್ನ ವಾಟರ್ ಪೇಂಟಿಂದ ಸ್ಮೂತ್ ಸರ್ಫೇಸ್ ಮೇಲೆ, ಫ್ಲಾಟ್ ಸರ್ಫೇಸ್ ಮೇಲೆ ಮಾಡ್ಕೊಂಡು ಬಂದಿರೋ ಅಂಥದ್ದು. ಮತ್ತು ಈ ಆರ್ಟ್ನ ಎಲ್ಲಿ ಅವರು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ನಮ್ಮ ಥರ ನ್ಯಾಚುರಲ್ ಕ್ಯಾರೆಕ್ಟರಲ್ಲಿ ಸ್ಟೋರೀಸ್ ಹೇಳಿದ್ರೆ, ಲೆಸನ್ಸ್ ಮಾಡಿದರೆ, ಅಥವಾ TV ಯಲ್ಲಿ ಮೂವಿ ತೋರಿಸಿದ್ರೆ ಅವರಿಗೆ ತಲೆಯಲ್ಲಿ ಹೋಗಲ್ಲ, ಅರ್ಥನೂ ಆಗಲ್ಲ. ಅಂತ ಹೇಳಿದ್ರೆ ನಮ್ಮ ಥರ ಕ್ಯಾರೆಕ್ಟರ್ ಅವರು ಡೈಲಿ ನೋಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಲ್ವಾ. ಸೊ ಈ ಆರ್ಟಿಸ್ಟ್ ಏನು ಮಾಡಿದ್ರು, ಅವ್ರು ಮಾಡಿರೋ ಅಂಥ ಆರ್ಟ್ನ ಈ ಸ್ಟೋರಿ ಟೆಲ್ಲಿಂಗಿಗೆ ಮತ್ತು ಪಾಠ ಮಾಡೋದಕ್ಕೆ, ಅಥವಾ TV ಯಲ್ಲಿ ಕಾರ್ಟೂನ್ ಫಾರ್ಮಲ್ಲಿ ಮೂವಿ ತೋರಿಸೋದಕ್ಕೆ ಬಳಸ್ತಿದ್ರು. ಸಾರಿ, ನಾನು ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ನಮ್ಮ ಫ್ರೂಟಿ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ, ಮಾತಾಡೋಕ್ಕೂ ಬಿಡೋದಿಲ್ಲ. ಅದೇ ನಾನು ಹೇಳ್ತಾ ಇದ್ನಲ್ವಾ, ಇವಾಗಲೂ ಸಾಕಷ್ಟು ಆರ್ಟಿಸ್ಟ್ ಈ ಜಿಬ್ಲಿ ಆರ್ಟ್ನ ಮಾಡ್ಕೊಂಡು ಬಂದಿದ್ದಾರೆ. ಒರಿಜಿನಲ್ ಯಾವತ್ತೂ ಒರಿಜಿನಲೇ, ಮತ್ತು ಹಾರ್ಡ್ ವರ್ಕಿಗೆ ಆಲ್ವೇಸ್ ರೆಸ್ಪೆಕ್ಟ್ ಇರುತ್ತೆ. ನಾನು ಇವತ್ತು ತೋರಿಸ್ಕೊಡುವಂಥ ಕ್ರಿಯೇಟಿವಿಟಿ ಬಂದುಬಿಟ್ಟು, ಟೆಕ್ನಾಲಜಿ ಮತ್ತು ಕ್ರಿಯೇಟಿವಿಟಿ ಸೇರಿದರೆ ಯಾವ ಥರ ನಾವು ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸಾರಿ, ಸ್ವಲ್ಪ ವರ್ಷದ ಹಿಂದೆ ಕೂಡ ಇದೇ ಥರ ಒಂದು ಆ್ಯಪ್ ಬಂದಿತ್ತು. ಅದು ಯಾವ ಆ್ಯಪ್ ಅದು, ಟೂನ್ ಆ್ಯಪಾ, ಇದೇ ಥರ ಏನೋ ಒಂದು ಬಂದಿತ್ತು. ಟೂನ್ ಇತ್ತು ಅದರಲ್ಲಿ, ಟೂನ್ ಆರ್ಟ್ ಅನಿಸುತ್ತೆ, ಟೂನ್ ಆರ್ಟು. ಸೊ ಅದು ಸ್ವಲ್ಪ ದಿನ ಓಡ್ತು, ಮತ್ತು ಹಾಗೆ ಸ್ಟಾಪ್ ಆಗೋಯಿತು. ಯಾರು ಅದು ಬಳಸೋದನ್ನೇ ಸ್ಟಾಪ್ ಮಾಡಿಬಿಟ್ರು ಜನರು. ಹಾಗೆ ಇವಾಗ ಚಾಟ್ GPT ಒಂದು ಸ್ವಲ್ಪ ದಿನ ಓಡುತ್ತೆ. ನೀವೇ ನೋಡಿದ್ರಲ್ವಾ, ಹಾರ್ಡ್ಲಿ ಒಂದು 3 days
ಹೆಚ್ಚಾಗಿ ಎಲ್ಲರೂ ಪೋಸ್ಟ್ ಮಾಡಿದ್ದು ಅವ್ರ ಫೋಟೋಸ್ನ ಆನಿಮೇಟ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ದು ಎಲ್ಲೋ ಓಪನ್ ಮಾಡಿದ್ರೆ ಸಾಕು, ಸಾರಿ ಈ ಥರ ಅಲ್ಲ, ಓಪನ್ ಮಾಡಿದ್ರೆ ಸಾಕು ಅವರ ಫೋಟೋಸ್ನ ಕನ್ವರ್ಟ್ ಮಾಡಿ ಪೋಸ್ಟ್ ಮಾಡ್ತಾನೆ ಇದ್ರು. ನೋಡೋಕ್ಕೂ ತುಂಬ ಕ್ಯೂಟ್ ಆಗಿದೆ ಬಿಡಿ. ಸೊ ಅದೇ ಇವತ್ತು ನಾನು ಟೆಕ್ನಾಲಜಿ ಮತ್ತು ಒಂದು ಕ್ರಿಯೇಟಿವಿಟಿ ಸೇರಿದರೆ ಯಾವ ಥರ ನಾವು ಒಂದು ಒಳ್ಳೆ ಪ್ರಾಡಕ್ಟ್ನ ರೆಡಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವಾಗ ನಮ್ಮ ಫ್ರೂಟಿಗೂ ಕೂಡ ನಾನು ರೆಡಿ ಮಾಡಬೇಕು, ಯಾಕಂದರೆ ಅವಳ ಫೋಟೋಶೂಟ್ ಮಾಡಬೇಕು. ನಾನಿವಾಗ ಫೋಟೋಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ಡ್ರೆಸ್ ಹಾಕಿ 2 ಜುಟ್ಟು ಹಾಕಬೇಕು. ಜುಟ್ಟು ಯಾವ ಥರ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಸ್ಪೆಷಲಿ ಹೆಣ್ಮಕ್ಳು ಇದ್ರೆ ನೀವು ಅದೇ ಥರ ಯೂಸ್ ಮಾಡ್ಕೊಳ್ಬಹುದು. ಎಸ್ ಫ್ರೆಂಡ್ಸ್, ಇವಾಗ ಫ್ರೂಟಿಗೆ ರೆಡಿ ಮಾಡಿಸಿ ಫೋಟೋಶೂಟ್ ಮಾಡಿ ಆ ಫೋಟೋನ ಜಿಬ್ಲಿ ಆರ್ಟಲ್ಲಿ ಕನ್ವರ್ಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಇವತ್ತು ಬೆಳಿಗ್ಗೆನೆ ಫ್ರೂಟಿಗೆ ಚೆನ್ನಾಗಿ ತಲೆ ಸ್ನಾನನ ಮಾಡಿಸಿದ್ದೀನಿ. ಇವಾಗ ಇಲ್ಲಿ ನೋಡಿ, ನಾನು ನೀಟಾಗಿ ಅವಳ ತಲೆ ಬಾಚ್ಕೊಂಡು 2 ಜುಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಒಂದೇ ಜುಟ್ಟು ಸಾಕು ಅನ್ಸಿದ್ರೆ 1 ಜುಟ್ಟನ್ನೇ ಹಾಕೊಳ್ಬಹುದು, ಪರವಾಗಿಲ್ಲ. ಜುಟ್ಟು ಹಾಕಕ್ಕೆ ನಾನು ಈ ಸಣ್ಣ ರಬ್ಬರ್ ಬ್ಯಾಂಡ್ಸ್ ನ ಸುತ್ಕೊಳ್ತಾ ಇದ್ದೀನಿ. ಇದು ಬರೀ ಫೋಟೋ ಶೂಟಿಗೆ ಅಷ್ಟೇ, ಸೊ ಹಾಗಾಗಿ ನಾನು ಅವಳಿಗೆ ಸ್ವಲ್ಪ ಲೂಸೇ ಕಟ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಈ ತರ ಕ್ಯೂಟ್ ಬೋಸ್ ನ ಈ 2 ಜುಟ್ಟಿಗೆ ಹಾಕ್ತಾ ಇದ್ದೀನಿ. ಸದ್ಯಕ್ಕೆ ನನ್ನ ಹತ್ರ ಅವಳ ಡ್ರೆಸ್ಸಿಗೆ ಮ್ಯಾಚ್ ಆಗುವಂತ ಬೋ ಇದ್ದಿಲ್ಲ, ಸೊ ಹಾಗಾಗಿ ಪರವಾಗಿಲ್ಲ, ಇದೇ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಜುಟ್ ಕೂದಲನ್ನ ಈ ತರ ಫೋಟೋ ಅಲ್ಲಿ ಬರ್ದೇ ಇರೋ ಹಂಗೆ ಹಿಂದೆಯಿಂದ ಕ್ಲಿಪ್ ಮಾಡ್ಕೊಳ್ತೀನಿ. ಫೋಟೋ ಅಲ್ಲಿ ನನ್ಗೆ ಬರೀ ಬೋ ಅಷ್ಟೇ ಬೇಕಾಗಿರೋದು, ಸೊ ಈ ತರ ಹಿಂದೆಯಿಂದ ಕಟ್ ಬಿಟ್ರೆ ಸ್ವಲ್ಪ ಫೋಟೋ ಅಲ್ಲಿ ಎಡಿಟಿಂಗ್ ಕೆಲಸ ಆದ್ರೂ ಕಮ್ಮಿ ಆಗತ್ತಲ್ವಾ ಅಂತ ಅನ್ಕೊಂಡು ಈ ತರ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗತ್ತೆ ಅಂತ. ನಾನ್ ಮಾಡಿರೋ ಪ್ಲಾನ್ ವರ್ಕ್ ಆಯ್ತಾ ಇಲ್ವಾ ಅಂತ ನೀವೇ ಮುಂದೆ ನೋಡಿ. ಎಸ್, ಇವಾಗ 2 ಜುಟ್ಟು ಹಾಕಿರೋದಾಯ್ತು, ಕೂದಲು ಕೂಡ ಸೆಟ್ ಮಾಡಿರೋದಾಯ್ತು. ಹಾಗೆ ಇವಾಗ ಫೋಟೋಸ್ ನ ತೆಗೆಸಿ ಅದನ್ನ ಜಿಬ್ಲಿ ಆರ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರೂಟಿ ಫೋಟೋಸ್ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ. ನೀವು ಫಸ್ಟ್ ಫೋಟೋ ನೋಡಿದ್ರೆ ಅದ್ರಲ್ಲಿ ನಾನು ಹಿಂದೆ ಕೂದಲನ್ನ ಕಟ್ಬಿಟ್ರು ಜಿಬ್ಲಿ ಆರ್ಟ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ಹೇಗೋ ಮತ್ತೆ ಕೂದಲು ಬಂದ್ಬಿಟ್ಟಿದೆ. ಆದ್ರೆ 2ನೇ ಪಿಕ್ ನೀವು ನೋಡಿದ್ರೆ ನನ್ಗೆ ಹೇಗ್ ಬೇಕಾಗಿತ್ತು ಆ ತರನೇ ಬರೀ ಬೋ ಅಷ್ಟೇ ಬಂದಿದೆ. ಸೊ ಕನ್ಫ್ಯೂಸ್ಡ್, ಯಾವ ಪಿಕ್ ನ ಯೂಸ್ ಮಾಡ್ಲಿ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ಗೆ ಯಾಕೋ ಇವತ್ತಿನ DIY ಗೆ ಇದೇ ಫೋಟೋ ಯೂಸ್ ಮಾಡೋಣ ಅನ್ಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಫೋಟೋ ಅಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಈ ತರ ಜುಟ್ಟು ಹಿಡ್ಕೊಂಡಿದ್ದಾಳೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. DIY ಗೂನು ತುಂಬಾ ಸೂಟೇಬಲ್ ಆಗಿದೆ ಈ ಫೋಟೋ. ಎಸ್, ನಾನು ಇದೇ ಫೋಟೋನ ಯೂಸ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಕೆಲಸ ಕಮ್ಮಿ ಆಗ್ಲಿ ಅಂತ ಏನೇನೋ ಪ್ಲಾನ್ ಮಾಡಿ ಕೂದಲನ್ನ ಹಿಂದೆ ಎಲ್ಲ ಕಟ್ಬಿಟ್ಟಿದೆ, ಆದ್ರೂ ಎಡಿಟಿಂಗ್ ಕೆಲಸ ಜಾಸ್ತಿನೇ ಆಯ್ತು. ಆದ್ರೂ ಪರವಾಗಿಲ್ಲ ಬಿಡಿ, ನಿಮ್ಗೆ ಅಟ್ಲೀಸ್ಟ್ ಒಂದು ಐಡಿಯಾ ಸಿಕ್ತಲ್ವಾ. ಸೊ ನೀವು ಕೂಡ ಫೋಟೋಸ್ ತಗೊಳ್ಳುವಾಗ ಜುಟ್ನ ಹಿಂದೆ ಕಟ್ಕೊಂಡು ಫೋಟೋಸ್ ತಗೊಂಡ್ರೆ ಈ ತರ ಎಡಿಟಿಂಗ್ ಕೆಲಸ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಗೆ ಪರ್ಫೆಕ್ಟ್ ಪಿಕ್ಚರ್ ಸಿಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂತ ಹೇಳಿದ್ರೆ ಇವತ್ತಿನ ನಮ್ಮ ಫ್ರೂಟಿ ಫೋಟೋಸ್ ಕೂಡ ನೋಡಿದ್ರಲ್ವಾ, ಒಂದ್ ಫೋಟೋ ಮಾತ್ರ ನನ್ಗೆ ಹೇಗ್ ಬೇಕಿತ್ತೋ ಆ ತರ ಬಂತು. ಇನ್ನೊಂದು ಫೋಟೋದಲ್ಲಿ ಒಂದ್ ಸ್ವಲ್ಪ ಎಡಿಟಿಂಗ್ ಕೆಲಸ ಜಾಸ್ತಿ ಆಯ್ತು. ನೀವು ಜಸ್ಟ್ ಇದನ್ನ ಟ್ರೈ ಮಾಡಬಹುದು ಅಷ್ಟೇ. ಇವಾಗ ನಾವು ಹೋಗಿ ಫ್ರೂಟಿ ಫೋಟೋ ಪ್ರಿಂಟ್ಔಟ್ ನ ತಗೊಂಡ್ ಬಂದಿದೀವಿ. ಬರೋ ಅಷ್ಟರಲ್ಲಿ ಫ್ರೂಟಿ ಕೂದಲು ಅಲ್ಲಿ ಇಲ್ಲಿ ಆಗ್ಬಿಟ್ಟಿತ್ತು, ಹಾಗಾಗಿ ನಾವು ಮತ್ತೆ ನೀಟಾಗಿ ಚೆನ್ನಾಗಿ ಬಾಚ್ಕೊಂಡು ಮತ್ತೆ 2 ಜುಟ್ಟುನ ಫ್ರೂಟಿಗೆ ಹಾಕಿದೀವಿ. ಫ್ರೆಂಡ್ಸ್, ಯೂಶಲಿ ನಾವು ಫ್ರೂಟಿಗೆ ಜುಟ್ಟು ಹಾಕುವಾಗ ತುಂಬಾ ಲೂಸ್ ಆಗಿ ಕಟ್ಬಿಡ್ತಿದ್ವಿ, ಆದ್ರೆ ಈ ಸಲ ತುಂಬಾ ಟೈಟ್ ಆಗಿ 2-3 ಸುತ್ತು ಜಾಸ್ತಿನೇ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟಿದ್ದೀನಿ ನಾನು. ಇವಾಗ ಕೂದಲು ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಜುಟ್ಟು ಸಮೇತನೇ ಕೂದಲು ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿದೀವಲ್ವಾ, ಇದ್ರ ಕೆಳಗಿಂದ ಸೇಫ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಫ್ರೂಟಿ ಕೂದಲನ್ನ ಕಟ್ ಮಾಡುವಂತ ಸಮಯ. ಫ್ರೂಟಿ ಆಕ್ಚುಲಿ ಒಂದ್ ಜಾಗದಲ್ಲಿ ಕೂತ್ಕೊಳ್ತಾ ಇಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದಾಳೆ. ಎಸ್, ಫ್ರೂಟಿ ಕೂದಲು ಕಟ್ ಮಾಡುವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಕತ್ರಿ ಬೇರೆ ಇತ್ತಾ, ಮತ್ತೆ ಅವಳು ಕೂಡ ಅವಳ ಕೈ ಅಲ್ಲಿ ಇಲ್ಲಿ ತರ್ತಾ ಇದ್ಲು. ಎಲ್ಲೋ ಬೈ ಮಿಸ್ ಆಗಿ ಫ್ರೂಟಿ ಕೈಗೆ ಕತ್ರಿ ತಾಗದ್ರೆ ಅಂತ ಭಯ ಆಗ್ತಾ ಇತ್ತು. ನೀವು ನಿಮ್ಮ ಮಕ್ಕಳ ಕೂದಲನ್ನ ಕಟಿಂಗ್ ಮಾಡ್ಕೊಳ್ಳುವಾಗ ದಯವಿಟ್ಟು ನಿಮ್ಮ ಮಕ್ಕಳ ಸೇಫ್ಟಿನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಯಾವ್ದಾದ್ರು ಎಕ್ಸ್ಪರ್ಟ್ ಹತ್ರ ನೀವು ಇದನ್ನ ಮಾಡ್ಕೊಳ್ಬಹುದು. ಹೇಗೂ ನಾನು ಫ್ರೂಟಿ ಲೆಫ್ಟ್ ಸೈಡ್ ಜುಟ್ಟನ್ನ ಕತ್ತರಿಸಿ ಅದನ್ನ ಲೆಫ್ಟ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡೆ. ರೈಟ್ ಸೈಡ್ ಜುಟ್ ಕಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಫ್ರೂಟಿ ಓಡೇ ಹೋಗ್ಬಿಟ್ಲು. ಅವಳದೇ ಆಟ ಮುಗಿಲಿ ಅಂತ ನಾನು ಕೂಡ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ನೀವೇನಾದ್ರೂ ನಿಮ್ ಕೈಯಲ್ಲೇ ಫಸ್ಟ್ ಕೂದಲು ಕಟಿಂಗ್ ಮಾಡ್ಬೇಕು ಅನ್ನೋದಾದ್ರೆ ನೀವು ನಿಮ್ ಮಕ್ಳು ಮಲಗ್ದಾಗ್ಲೇ ಈ ಕೆಲ್ಸನ ಮಾಡಬಹುದು. ಈ ತರ ಅವ್ರು ಎಚ್ಚರ ಇದ್ದಾಗ ಕೂದಲು ಕಟಿಂಗ್ ಮಾಡೋದಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡತ್ತೆ. ಹಾಗೋ ಹೀಗೋ ನಾನು ಫೈನಲಿ ಫ್ರೂಟಿ 2 ಜುಟ್ಟನ್ನ ಕತ್ತರಿಸ್ಬಿಟ್ಟೆ.
ಎಸ್, ಇವಾಗ ನಮ್ಮ ಇವತ್ತಿನ DIY ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಸ್ಟಿಕ್ಕರ್ ಪ್ರಿಂಟ್ ಔಟ್ ನ ಮಾಡಿಸ್ಕೊಂಡಿದ್ದೆ, ಮತ್ತೆ ಅದರ ಸೈಜ್ ಬಂದ್ಬಿಟ್ಟು 10x8 ಇಂಚಸ್. ಮೊದಲನೇದಾಗಿ ನಾನು ಈ ಪ್ರಿಂಟ್ ಔಟ್ ನ ಒಂದು ಥಿಕ್ ಕಾರ್ಡ್ ಶೀಟ್ ಮೇಲೆ ಅನ್ಸ್ಕೊಂಡಿದ್ದೀನಿ. ಇವಾಗ ಈ ಕಟ್ ಮಾಡಿರುವಂತ ಜುಟ್ನ ಇದ್ರ ಮೇಲೆ ಅನ್ಸ್ಕೊಳ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ನಾನು ಲೆಫ್ಟ್ ಮತ್ತೆ ರೈಟ್ ಜುಟ್ಟನ್ನ ಮಾರ್ಕ್ ಮಾಡ್ಕೊಂಡಿದ್ದೆ. ಸೊ ನನ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಯಾವ ಜುಟ್ಟು ಯಾವ ಕಡೆ ಅನ್ಸ್ಕೊಳ್ಬೇಕು ಅಂತ. ಇವಾಗಲೇ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ ನನ್ಗೆ ಬರೀ ಬೋ ಕಾಣಿಸೋ ತರ ಫೋಟೋ ಯಾಕ್ ಬೇಕಿತ್ತು ಅಂತ. ಇವಾಗ ಇದನ್ನ ಅನ್ಸ್ಕೊಳಕ್ಕೆ ಬೋ ಹತ್ರ ಸೈಡ್ ಇಂದ ಕಟ್ ಮಾಡ್ಕೊಂಡು ಅದ್ರ ಒಳಗೆ ಈ ತರ ಈ ಜುಟ್ನ ಪಾಸ್ ಮಾಡ್ಕೊಂಡು ಇದ್ರ ಹಿಂದೆಯಿಂದ ಸೆಲೋ ಟೇಪ್ ಅಲ್ಲಿ ಅನ್ಸ್ಕೊಳ್ಬೇಕಾಗತ್ತೆ. ಆಕ್ಚುಲಿ ನಾನು ಬೋ ಸೈಡ್ ಇಂದ ಕಟ್ ಮಾಡುವಾಗ ವಿಡಿಯೋನೇ ಆನ್ ಮಾಡಕ್ ಮರ್ತಿದ್ದೆ. ಸೊ ರಿಯಲಿ ವೆರಿ ಸಾರಿ. ಆದ್ರೆ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ ಯಾವ ತರ ಮಾಡ್ಕೊಳ್ಬೇಕು ಅಂತ. ಎಸ್, ನಾನು ಇವಾಗ ಇದಕ್ಕೆ ಎರಡನೇ ಜುಟ್ಟನ್ನ ಅನ್ಸ್ಕೊಳ್ತಾ ಇದ್ದೀನಿ. ಮೊದಲನೇ ಜುಟ್ಟು ಅನ್ಸ್ಕೊಳ್ಳುವಾಗ ಕೂದಲು ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆಯ್ತು. ಹಾಗಾಗಿ ನಾನು ಇದನ್ನ ಸೆಲೋ ಟೇಪ್ ಇಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಕಟ್ಟಿಂದ ಕೂದಲು ನಾವ್ ಏನ್ ಪಾಸ್ ಮಾಡ್ತೀವಲ್ವಾ ಅದು ಈಸಿಲಿ ಪಾಸ್ ಆಗಿ ಹೋಗುತ್ತೆ. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಕೂದಲು ಅಲ್ಲಿ ಇಲ್ಲಿ ಆಗ್ಬಿಡತ್ತೆ. ಎಸ್, ಇಲ್ಲಿ ನೋಡಿ ನಮ್ಮ ಜಿಬ್ಲಿ DIY ರೆಡಿ ಆಯ್ತು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಮಗುದು ಫಸ್ಟ್ ಹೇರ್ ಕಟ್ ಅಂತಂದ್ರೆ ಅದು ಒಂಥರ ಇಮೋಷನ್. ಅದು ತಾಯಿ ಹೊಟ್ಟೆ ಒಳಗಿಂದಾನೇ ಕೂದಲು ಬೆಳ್ತಿರ್ತವಲ್ವಾ. ಸೊ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ. ಹಾಗಾಗಿ ಈ ಕೋಟ್ ನಾನ್ ಹಾಕಿರೋದು ಅ ಸ್ನಿಪ್ಪೆಟ್ ಆಫ್ ಹರ್, ಅ ಪೀಸ್ ಆಫ್ ಮೀ ಅಂತ. ನೋಡಿ ಈ ಫೋಟೋ ಮುಂದೆಯಿಂದ ಎಷ್ಟು ಒಳ್ಳೆ 3D ಲುಕ್ ಕೊಡ್ತಾ ಇದೆ ಅಂತ. ಮತ್ತೆ ಇವಾಗ ನಾನು ಇದನ್ನ ಫ್ರೇಮ್ ಮಾಡ್ಕೊಳ್ತೀನಿ. ಸೊ ಎಸ್ ಫ್ರೆಂಡ್ಸ್, ನೀವು ಕೂಡ ಈ ತರ ನಿಮ್ಮ ಪ್ರೆಷಿಯಸ್ ಮೆಮೊರೀಸ್ ನ ಪ್ರಿಸರ್ವ್ ಮಾಡ್ಕೊಳ್ಬಹುದು. DIY ಮಾಡಿ ಆದ್ಮೇಲೆ ನಾನು ಫ್ರೂಟಿಗೆ ಪ್ರಾಪರ್ ಹೇರ್ ಕಟ್ ಮಾಡ್ಸಕ್ಕೆ ಸಲೂನಿಗೆ ಕರ್ಕೊಂಡ್ ಬಂದೆ. ಹಾಗೆ ನಾನು ಅವಳಿಗೆ ಇವತ್ತು ಫುಲ್ ಝೀರೋ ಟ್ರಿಮ್ ಮಾಡಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡೆ ಬಂದಿರೋದು. ಹೇಗೋ ಒಂದ್ಸಲ ಆದ್ರೂ ಟ್ರಿಮ್ ಮಾಡಿಸ್ಲೇಬೇಕಲ್ವಾ, ಅದು ಇವತ್ತೇ ಆಗೋಗ್ಲಿ ಅಂತ ಅನ್ಕೊಂಡೆ. ನಮ್ ಫ್ರೂಟಿ ಅಂತೂ ಸಿಕ್ಕಾಪೇಟೆ ಕಾಮ್ ಆಗಿ ಕೂತಿದ್ಲು. ನಾನು ಅನ್ಕೊಂಡೇ ಇರ್ಲಿಲ್ಲ ಅವಳು ಇಷ್ಟು ಚೆನ್ನಾಗಿ ಇಷ್ಟು ಸೈಲೆಂಟ್ ಆಗಿ ಕಾಪರೇಟ್ ಮಾಡ್ತಾಳೆ ಅಂತ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಸೊ ಎಸ್ ಫ್ರೆಂಡ್ಸ್, ಐ ಹೋಪ್ ತಮ್ಮೆಲ್ಲರಿಗೂ ಇವತ್ತಿನ ಜಿಬ್ಲಿ DIY ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಕೊನೆಯದಾಗಿ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಈ ಸ್ಟುಡಿಯೋ ಆರ್ಟ್ ಪ್ರೊನೌನ್ಸಿಯೇಷನ್ ಅದೇ ಗಿಬ್ಲಿನಾ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಇದು ಆಕ್ಚುಲಿ ಜಪಾನ್ ಒರಿಜಿನ್ ಆಗಿರೋದ್ರಿಂದ ಅಲ್ಲಿ ಇದಕ್ಕೆ ಜುಬ್ರಿ ಅಥವಾ ಜಿಬ್ಲಿ ಅಂತಾನೆ ಪ್ರೊನೌನ್ಸ್ ಮಾಡ್ತಿದ್ರು. ಬಟ್ ಕೆಲವೊಂದ್ ಕಡೆ ಇದಕ್ಕೆ ಜಿಬ್ಲಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಮತ್ತೆ ಇದು ಜಪಾನ್ ಒರಿಜಿನ್ ಆಗಿರೋದ್ರಿಂದ ನಾನು ಕೂಡ ಜಿಬ್ಲಿ ಅಂತಾನೆ ಪ್ರೊನೌನ್ಸ್ ಮಾಡ್ತಾ ಇರೋದು. ನಿಮ್ ಪ್ರಕಾರ ಯಾವ್ದು ಸರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ DIY ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕೂಡ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ಎಸ್, ಐ ಹೋಪ್ ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಕಿಶದಿ ಥ್ಯಾಂಕ್ ಯು ಅಂಗಡಿ, ಥ್ಯಾಂಕ್ ಯು ಅಂಗಡಿ, ಥ್ಯಾಂಕ್ ಯು ಅಂಗಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು.